ಅತಿಥಿಯಾಗಿ ಈ ವರ್ಷ ನಮ್ಮ ಮನೆಗೆ ಬರಾಕುಂತಿದೆ, ಎಲ್ಲಾರ ಮನೆಗೆ ನಮ್ ಬರಾಕುಂತಿದೆ. ಈಗ ನಮ್ಮ ಕುಟುಂಬಗಳಿಂದ ಅತಿಥಿಯವರು ಬರೋದ್ ಮುಂಚೆ ನಾವು ಮನಿ ಕ್ಲೀನ್ ಮಾಡ್ತೀವಿ ಅಂದರೆ, ಅದೇ ರೀತಿ ಈ ರಂಜಾನ್ ತಿಂಗಳ ಏನು ಅತಿಥಿಯಾಗಿ ಬರಾಕುಂತಿದೆ, ಈ ತಿಂಗಳ ಬರೋದು ಮುಂಚೆ ನಾವು ಮನೆ ಸ್ವಚ್ಛತೆ ಮಾಡಬೇಕು, ನಮ್ಮ ಮನೆಗಳು ಕ್ಲೀನ್ ಇರಬೇಕು, ನಮ್ಮ ಮನೆಯಲ್ಲಿ ಎಲ್ಲಾ ಕೆಟ್ಟ ಕೆಲಸ ದೂರ ಮಾಡಬೇಕು. ಯಾವ ರೀತಿ ಕ್ಲೀನ್ ಇರ್ಬೇಕಂದ್ರೆ ಸ್ವಚ್ಛತೆ ಅಂದ್ರೆ, ಈಗ ಉದಾಹರಣೆಗಾಗಿ ಯಾರಾದ್ರೆ ನಮ್ಮ ಮನೆಯಲ್ಲಿ ಅತಿಥಿಯಾಗಿ ಬಂದಿದ್ರೆ ನಾವು ಏನ್ ಮಾಡ್ತೀವಿ, ಎಲ್ಲಾ ತರಹದ ತಪ್ಪ ಕೆಲಸ ನಾವು ಬಿಡ್ತೀವಿ. ಅವ್ರು ಇದ್ದಿಲ್ಲ ಅಂದಾಗ ನಾವು ಏನ್ ಮಾಡ್ತೀವಿ ಹಾಗೆ ಬೆಳೆಸಿ. ಈಗ ನಮ್ಮ ಮನೆ ನಾವು ಏನ್ ಮಾಡಿದ್ರೆ ನಡೀತೈತಿ, ಅತಿಥಿಯರು ಬಂದಿದ ನಂತರ ಅವ್ರ ಮುಂದೆ ನಾವು ಯಾವುದೇ ತರಹದ ತಪ್ಪ ಮಾತಾಡಂಗಿಲ್ಲ, ಕೆಟ್ಟವಾದ ಅಕ್ಷರ ಬಳಸಂಗಿಲ್ಲ, ಕೆಟ್ಟವಾದ ನಾವು ಜಗಳಾಟ ಮಾತಾಡಂಗೆ ಬೈಯಂಗಿಲ್ಲ. ಆ ರೀತಿ ನಾವು ಸ್ವಚ್ಛತೆಯಾಗಿ ಅತಿಥಿಯಿಂದ ಪ್ರೀತಿಯಿಂದ ಹೊಂದಾಣಿಕೆ ರೀತಿ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾಕಂದ್ರೆ 3 ದಿನಕ್ಕಾಗಿ ನಮ್ಗೆ ಅತಿಥಿಯಾಗಿ ಬಂದಿದ್ದಾರೆ. ಅಲ್ಲಾಹ್ ಅವ್ರು 3 ದಿನ 5 ದಿನ 10 ದಿನ ಬಂದಿರಬಹುದು. ಅಲ್ಲಾಹನ ಅತಿಥಿ ಏನು ಮುಖದ್ದಸ್ವಾದ ಪವಿತ್ರವಾದ ತಿಂಗಳ ಬಂದಿದೆ, ಇದು ಬರೀ 3-5 ದಿನಕ್ಕಾಗಿ ಅಲ್ಲ, ಇಡೀ 1 ತಿಂಗಳಿಗಾಗಿ ನಮ್ಮ ಮನೆಯಲ್ಲಿ ಬರಾಕುಂತಿದೆ. ಈ ತಿಂಗಳ ಬರೋದು ಮುಂಚೆ ನಾವು ಏನ್ ಮಾಡಬೇಕು, ನಮ್ಮ ಮನೆ ಸ್ವಚ್ಛತೆ ಮಾಡಬೇಕು. ಸ್ವಚ್ಛತೆ ಅಂದರೆ ನಮ್ಮ ಮನೆಯಲ್ಲಿ ಮುಂಚೆ ನಾವು ಏನು ನಮಾಜ್ ಬಿಟ್ಟು ತಪ್ಪ ಕೆಲಸ ಮಾಡ್ತಿದ್ವಿ, ಅದು ಎಲ್ಲಾ ಕೆಲಸ ನಾವು ಬಿಡಬೇಕು. ಉದಾಹರಣೆಗಾಗಿ ನಾವು ನಮಾಜಿನ ಸಮಯದಲ್ಲಿ ಇವತ್ತು ಅತಿ ಜಾಸ್ತಿ ನೋಡ್ರಿ, ಮನೆಯಲ್ಲಿರುವ ಹೆಣ್ಮಕ್ಳಾಗ್ಲಿ ಅವ್ರ ಏನ್ ಮಾಡ್ತಿರ್ತಾರ, ನಮಾಜ್ ಅಜಾನ್ ಕೊಟ್ಟಿದ್ರೆ ಆಯ್ತು, ಅಜಾನ್ ಕೊಟ್ಟಿಲ್ಲ ಅಂದ್ರೆ ಆಯ್ತು. ಆದ್ರೆ ನಮ್ಮ ಸಮಯ ನಮ್ಮ ನಡವಳಿಕೆ ನಾವು ಬಿಡುವಂಗಿಲ್ಲ. ನಮ್ಮ ಹೆಣ್ಮಕ್ಳು ಎಂತಹ ನಡವಳಿಕೆ, ಟಿವಿ ಇದ್ದರೆ ಧಾರಾವಾಹಿ ನೋಡೋದು ಬಿಡೋದಿಲ್ಲ. ಮತ್ತು ಏನಾದ್ರೆ ಬೇಜಾರ್ ಬಂದಿದ್ರೆ ಗೇಮ್ ಅಂತ ಇಂತ ಗೇಮ್ ಆಟ ಆಡೋ ಕುಂದ್ರೋದು, ಬ್ಯಾರೆ ತರಹದ ಕೆಲಸ ಮಾಡ್ಕೊಂಡು ಕುಂದಿರೋದು, ಈ ರೀತಿ ಮಾಡ್ತಿರ್ತಾರ ಅವರು. ಯಾಕಂದ್ರೆ ಟೈಮ್ ಪಾಸ್. ಆದ್ರೆ ಇದು ಅತಿಥಿಯಾಗಿ ನಮ್ಮ ತಿಂಗಳ ಬರಾಕುಂತಿದೆ ಅಂದ್ರೆ, ಇಂತ ತಿಂಗಳಲ್ಲಿ ನಾವು ಈ ಧಾರಾವಾಹಿ ನೋಡೋದು ಬಂದ್ ಮಾಡ್ಬೇಕು. ಅತಿ ಜಾಸ್ತಿ ಸಮಯ ತೆಗೆದು ನಾವು ನಮಾಜ್ಗಿನ ಸಮಯ ಕೊಟ್ಟು ನಾವು ನಮಾಜ್ ಮಾಡೋದ್ ಪ್ರಯತ್ನ ಮಾಡಬೇಕು. ತಪ್ಪ ಕೆಲಸಗಳನ್ನ ನಾವು ಬಿಡಬೇಕು. ಈ ರಂಜಾನ್ ತಿಂಗಳಲ್ಲಿ ನಾವು ಯಾವುದೇ ತರಹದ ಸುಳ್ಳುವನ್ನೇ ಹೇಳಬಾರ್ದು. ರಂಜಾನ್ ತಿಂಗಳಲ್ಲಿ ಯಾವುದೇ ತರಹ ತಪ್ಪವಾದ ಕೆಲಸ ಮಾಡಬಾರ್ದು. ರಂಜಾನ್ ತಿಂಗಳಲ್ಲಿ ನಾವು ಯಾವುದೇ ತರಹದ ನಾವು ಪಾಪದ ಕೆಲಸ ಮಾಡಬಾರ್ದು. ರಂಜಾನ್ ತಿಂಗಳ